ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಶಾಲ್ ಆರ್. ನಾನು ಆಯುಕ್ತರು, ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ನಿಮ್ಮ ಜೊತೆಗೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಡಿಯಲ್ಲಿ ದ್ರವ ತ್ಯಾಜ್ಯ ವಿಲೇವಾರಿ, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ದ್ರವ ತ್ಯಾಜ್ಯದಲ್ಲಿ 4 ಮುಖ್ಯ ಅಂಶಗಳಿದ್ದಾವೆ. 1 ಬೂದು ನೀರು, 2ನೇದು ಕಪ್ಪು ನೀರು, 3ನೇದು ಕೈಗಾರಿಕೆ ನೀರು, 4ನೇದು ವಾಣಿಜ್ಯ ನೀರು. ಇವತ್ತು ನಾವು ವಾಣಿಜ್ಯ ಹಾಗೂ ಕೈಗಾರಿಕೆ ನೀರು ಬಗ್ಗೆ ಮಾತಾಡ್ತಾ ಇಲ್ಲ, ಬರೇ ಬೂದು ನೀರು ಹಾಗೂ ಕಪ್ಪು ನೀರು ಬಗ್ಗೆ ಮಾತಾಡ್ತೇನೆ. ಕಪ್ಪು ನೀರು ಅಂತ ಹೇಳಿದ್ರೆ ಬ್ಲ್ಯಾಕ್ ವಾಟರ್. ಇದು ಶೌಚಾಲಯ ನೀರು, ಎಲ್ಲಿ ಮಲ ಇರ್ತದೆ ಆ ನೀರು, ಇದು ಕಪ್ಪು ನೀರು. ಬೂದು ನೀರು ಅಂದರೆ ಶೌಚಾಲಯ ರಹಿತ ನೀರು, ಯಾವುದು ಶೌಚಾಲಯದಿಂದ ಉತ್ಪನ್ನ ಆಗೋದಿಲ್ಲ. ಹಾಗಾದ್ರೆ ಬಚ್ಚಲ ಮನೆ ನೀರು, ತಮ್ಮ ಅಡಿಗೆ ಮನೆ ನೀರು, ಇತ್ಯಾದಿ. ಈ ನೀರುಗಳನ್ನು ನಾವು ಹೇಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಂತ ನಾವು ಯೋಚಿಸಬೇಕು. ಯಾವುದು ಕಪ್ಪು ನೀರು ಇದೆ, ಬೂದು ನೀರು ಇದೆ, ಇದಕ್ಕೆ ಬೇರೆ ಬೇರೆ ವಿಧಿಗಳಿದ್ದಾವೆ, ಹೇಗೆ ನಾವು ಇದನ್ನು ವಿಲೇವಾರಿ ಮಾಡ್ತೇವೆ. ಮೊಟ್ಟ ಮೊದಲಿಗೆ ಕಪ್ಪು ನೀರಿಗೆ ನಾವು ನಗರ ಪ್ರದೇಶಗಳಲ್ಲಿ UGD ಸಿಸ್ಟಮ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ನಾವು ವ್ಯವಸ್ಥೆ ಮಾಡ್ತೇವೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಮಾಡ್ಲಿಕ್ಕೆ ಹೋದರೆ ಇದು ಬಹಳ ತುಟಿ ಆಗ್ತದೆ. ಅದಕ್ಕೆ ಇದನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಏನು ಮಾಡ್ತೇವೆ ಅಂದರೆ 1 ಗುಂಡಿಯ ಶೌಚಾಲಯ ಅಥವಾ 2 ಗುಂಡಿಯ ಶೌಚಾಲಯ, ಈ ರೀತಿಯಿಂದ ವೈಜ್ಞಾನಿಕವಾಗಿ ಒಂದು ಶೌಚಾಲಯನ ಕಟ್ಟಿ ಆ ಮಲ ಸಹಿತ ಇರುವ ನೀರನ್ನು, ಕಪ್ಪು ನೀರನ್ನು ನಾವು ವಿಲೇವಾರಿ ಮಾಡ್ತೇವೆ. ನಾವು ಕೋ ಟ್ರೀಟ್ಮೆಂಟ್ ಅಂತೇವೆ. ಅಂದರೆ ಏನು? ಎಲ್ಲಿ ಹತ್ತಿರದ ನಗರ ಪ್ರದೇಶಗಳಲ್ಲಿ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಒಂದು ಡ್ರೈನೇಜ್ ಪ್ಲಾಂಟ್ ಇದೆ, ಅಲ್ಲಿ ನಾವು ಒಂದು ಜೆಟ್ಟಿಂಗ್ ಆ್ಯಂಡ್ ಸಕ್ಕಿಂಗ್ ಟ್ರಕ್ ಅಥವಾ ಒಂದು ಆಟೋಯಲ್ಲಿ ಆ ಗುಂಡಿಗಳಿಂದ ನಮ್ಮ ಸೆಪ್ಟಿಕ್ ಟ್ಯಾಂಕಿಂದ ನೀರನ್ನು, ಈ ಕಪ್ಪು ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ವಿಲೇವಾರಿ ಮಾಡ್ತೇವೆ. ಟ್ರೆಂಚಿಂಗ್ ಮೆಥಡ್, ಎಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ ಹಾಗೂ ನಮ್ಮ ವಾತಾವರಣನೂ ಅದಕ್ಕೆ ಸರಿಯಾಗಿ ವಿಲೇವಾರಿ ಮಾಡಲಿಕ್ಕೆ ಸೂಕ್ತ ಇದೆ, ಅಲ್ಲಿ ತಗೊಂಡು ಹೋಗಿ ಮಾಡ್ತೇವೆ. ಒಂದು ವೈಜ್ಞಾನಿಕವಾಗಿ ಮಾಡಿರುವ ಸಣ್ಣ ರೀತಿಯಲ್ಲಿ ಫೀಕಲ್ ಸ್ಲಡ್ಜ್ ಅಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಪ್ಲಾಂಟ್, ಮಲವನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋದು. ಇದು ಒಂದು ವ್ಯವಸ್ಥೆ ಇಟ್ಟರೆ ಸುಮಾರು 10 ಗ್ರಾಮ ಪಂಚಾಯತಿವರೆಗೆ ಒಂದು 10ರಿಂದ 15 ಕಿಲೋಮೀಟರ್ ಒಳಗೆ ಒಂದು ವ್ಯಾಪ್ತಿಯಲ್ಲಿ ನಾವು ಇದನ್ನು ವ್ಯವಸ್ಥೆ ಮಾಡ್ಬೋದು. ಇದಕ್ಕೆ 1ರಿಂದ 2 ಎಕರೆ ಜಮೀನು ಸಾಕು. ಆದರೆ ಒಂದು ಜೆಟ್ಟಿಂಗ್ ಸೆಕ್ಕಿಂಗ್ ಮಷೀನಿಂದ ಹೋಗ್ಬಿಟ್ಟು ಈ ಮಲ ಸಹಿತ ಇರುವ ಕಪ್ಪು ನೀರನ್ನು ನಾವು ಗುಂಡಿಗಳಿಂದ, ಸೆಪ್ಟಿಕ್ ಟ್ಯಾಂಕಿಂದ ತೆಗೆದುಕೊಂಡು ಹೋಗಿ ಆ FSSM ಪ್ಲಾಂಟ್, ಫೀಕಲ್ ಸ್ಲಡ್ಜ್ ಅಂಡ್ ಸೆಪ್ಟೇಜ್ ಪ್ಲಾಂಟಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಬೋದು. ಇದೇ ರೀತಿ ನಮಗೆ ಇನ್ನೊಂದು ನೀರು, ಬೂದು ಬಣ್ಣದ ನೀರು, ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಲೇವಾರಿ ಮಾಡ್ತೇವೆ. ಒಂದು ಹಿಂಗು ಗುಂಡಿಗಳಲ್ಲಿ, ಒಂದು ದೊಡ್ಡ ರೀತಿ ಸಾಮೂಹಿಕ ಹಿಂಗು ಗುಂಡಿಗಳಲ್ಲಿ, ಅಥವಾ ವೈಯಕ್ತಿಕ ಹಿಂಗು ಗುಂಡಿಗಳಲ್ಲಿ, ಅಥವಾ ಒಂದು ವೇಸ್ಟ್ ಸ್ಟೆಬಿಲೈಸೇಷನ್ ಪಾಂಡ್ ಅಂತ ಹೇಳ್ತೇವೆ. ತ್ಯಾಜ್ಯ ವಿಲೇವಾರಿ ಮಾಡುವ ಒಂದು ಘಟಕ ತರ ವೇಸ್ಟ್ ಸ್ಟೆಬಿಲೈಸೇಷನ್ ಪಾಂಡ್, ಅಥವಾ ಫೈಟೋರಿಡ್ ಮೆಥಡ್ ಅಂತ ಹೇಳ್ತೇವೆ. ಫೈಟೋರಿಡ್ ಮೆಥಡ್ ಅಲ್ಲಿ ನಾವು ಏನು ನಮ್ಮ ಪ್ಲಾಂಟ್ಸ್ ಇದಾವೆ, ನಮ್ಮ ಗಿಡಗಳಿದಾವೆ, ಅದರ ಸಹಕಾರ ಇಟ್ಕೊಂಡ್ಬಿಟ್ಟು ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಈ ರೀತಿಯಿಂದ ನಮಗೆ ಎಷ್ಟು ನೀರು ಉತ್ಪನ್ನ ಆಗ್ತದೆ, ಕಪ್ಪು ನೀರು ಇರ್ಬೋದು, ಬೂದು ಬಣ್ಣದ ನೀರು ಇರ್ಬೋದು, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಬೋದು. ಸೋಕ್ ಪಿಟ್ ಅಥವಾ ಲೀಚ್ ಪಿಟ್, ಇಂಗು ಗುಂಡಿ, ಕಿಚನ್ ಗಾರ್ಡನ್, ಹೂತೋಟ ಅಥವಾ ಕೈತೋಟ, ಮನೆ ಹಂತದಲ್ಲಿ ನಾವು ಒಂದೇ ಗುಂಡಿಯನ್ನ 2 ಗುಂಡಿ ಮಾಡಬಹುದು. ಅದೇ ರೀತಿಯಲ್ಲಿ ಸಮುದಾಯ ಹಂತದಲ್ಲಿ ನಾವು ಕೋ ಟ್ರೀಟ್ಮೆಂಟ್,
ಟ್ರೆಂಚಿಂಗ್ ಅಂದರೆ ತೆರೆದ ಕಂದಕ ನಿರ್ಮಾಣ, ಫೀಕಲ್ ಸ್ಲಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಮಲತ್ಯಾಜ್ಯ ಸಂಸ್ಕರಣಾ ಘಟಕ, ಇವೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಬಹಳ ಸಹಕಾರವಾಗ್ತದೆ. ಇದು ವಿಲೇವಾರಿ ಮಾಡಿಲ್ಲ ಅಂದ್ರೆ ಏನು ಕಷ್ಟಗಳಾಗ್ತವೆ? ಒಂದು, ನಮ್ಮ ವಾತಾವರಣ ಕಲುಷಿತವಾಗ್ತದೆ, ನಮ್ಮ ಕುಡಿಯೋ ನೀರು ಕಲುಷಿತವಾಗ್ತದೆ, ಇದರಿಂದ ಕಾಯಿಲೆಗಳು ಬಹಳ ಹರಡ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೂ ಸಹ ಇದು ಆತಂಕ ಉತ್ಪನ್ನ ಮಾಡ್ತದೆ. ಇವೆಲ್ಲ ನಮ್ಮ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈಗ ನಾವು ಜಲ್ ಜೀವನ್ ಮಿಷನ್ ಅಡಿ ಅಥವಾ ಸ್ವಚ್ಛ ಭಾರತ್ ಮಿಷನ್ ಅಡಿ ಎಷ್ಟು ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಆ ನೀರು ಏನು ದ್ರವ ತ್ಯಾಜ್ಯ ಆಗ್ತದೆ, ಆ ದ್ರವವನ್ನು ಹೇಗೆ ನಾವು ಒಂದು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಈ ಸತತ ಪ್ರಯತ್ನ ನಮ್ಮ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ನಡೆಸ್ತಾ ಇದೆ. ಈ ಇಲಾಖೆಯ ಜೊತೆಗೆ ತಾವು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿರ್ಬೋದು, ತಾಲೂಕಾ ಪಂಚಾಯತಿ ಅಧಿಕಾರಿಗಳಿರ್ಬೋದು, ಎಲ್ಲ ಚುನಾಯಿತಿ ಪ್ರತಿನಿಧಿಗಳಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ಸಹಕರಿಸಬೇಕಂತ ನಿಮ್ಮಲ್ಲೆಲ್ಲರಿಗೆ ನಾನು ಕೋರುತ್ತೇನೆ. ನಮಸ್ಕಾರ.